ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ನಾವು ಬಹಳಷ್ಟು ಕಾಯಿಲೆಗಳನ್ನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಕ್ಯಾನ್ಸರ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರಬಹುದು, ಹಾರ್ಮೋನಿನ ವ್ಯತ್ಯಾಸಗಳು ಬಹಳ ಹೆಚ್ಚಾಗ್ತಾ ಇದೆ. ಥೈರಾಯ್ಡ್ ತೊಂದರೆಗಳಾಗಿರಬಹುದು, ಬಂಜೆತನ, PCOD ಅಂತ ನಾವೇನು ಕರಿತೀವಿ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ಗಳು, ಮತ್ತು ಪುರುಷ ಮತ್ತು ಮಹಿಳೆಯರ ಬಂಜೆತನ, ಮತ್ತು ಹೆಣ್ಣು ಮಕ್ಕಳು ಬಹಳ ಬೇಗ ಋತುಮತಿಯರಾಗುವಂತಹದ್ದು, ಮತ್ತು ಸ್ತನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಈ ಥರ ಹಾರ್ಮೋನಿಗೆ ಸಂಬಂಧಿಸಿದಂಥ ಹಲವಾರು ತೊಂದರೆಗಳು ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳನ್ನು ನಾವು ಹುಡುಕಲೇಬೇಕು. ಏನಕ್ಕೆ ಅಂತಂದರೆ ಇದನ್ನು ಹಾಗೆ ನಾವು ಬಿಟ್ಟರೆ ಮುಂದಿನ ದಿನದಲ್ಲಿ ಇದರಿಂದ ಒಂದು ಕಷ್ಟವನ್ನು ಅನುಭವಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಇದರ ಒಂದು ಅರಿವು ಈ ಥರದ ತೊಂದರೆಗಳನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಏನಿದು ಅಂತ ನಾವು ನೋಡೋದಾದರೆ, ಇದು ಸಿಂಥೆಟಿಕ್ ಅಥವಾ ಅಂದರೆ ಕೃತಕ ಅಥವಾ ನೈಸರ್ಗಿಕ ಎಸ್ಟ್ರೋಜನ್ನನ್ನು ಒಳಗೊಂಡಿರುವಂತಹ ಈ ಕೆಲವೊಂದು ವಸ್ತುಗಳನ್ನು ನಾವು ಅತಿ ಹೆಚ್ಚಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಕೆ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಎಸ್ಟ್ರೋಜನ್ ಅನ್ನುವುದು ಒಂದು ಮಹಿಳೆಯರಲ್ಲಿ ಕಂಡುಬರುವಂಥ ಒಂದು ಹಾರ್ಮೋನು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನು, ಮಹಿಳೆಯರ ಹಾರ್ಮೋನು ಎಸ್ಟ್ರೋಜನ್. ಅದರ ಜೊತೆಗೆ ಮಹಿಳೆಯರಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನು ಇರುತ್ತೆ, ಪುರುಷರಲ್ಲಿ ಅಲ್ಪ ಪ್ರಮಾಣದಲ್ಲಿ ಎಸ್ಟ್ರೋಜನ್ನು ಇರುತ್ತೆ. ಆದರೆ ಬಹಳ ಮೆಜಾರಿಟಿ, ಡಾಮಿನೇಟಿಂಗ್ ಅಂತ ಏನಂತೀವಿ, ಮಹಿಳೆಯರಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಅವರ ಎಲ್ಲ ಲೈಂಗಿಕತೆ ಆಗಿರ್ಬೋದು, ಮತ್ತು ಅಂಡಾಣುಗಳು, ಅದರ ಬಿಡುಗಡೆ, ಇಂಥದಕ್ಕೆಲ್ಲ ಪೂರಕವಾಗಿರುವಂತಹ ಹಾರ್ಮೋನು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು. ಆದರೆ ಇತ್ತೀಚಿನ ದಿನದಲ್ಲಿ ನಾವು ಬಳಸುವ ಹಲವಾರು ವಸ್ತುಗಳಿಂದ ಕೃತಕ ಅಥವಾ ನೈಸರ್ಗಿಕವಾಗೂ ಸಹ ಎಸ್ಟ್ರೋಜನ್ ಅಂಶಗಳನ್ನು ಹೊಂದಿರುವಂತಹ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಹಲವಾರು ಕ್ಯಾನ್ಸರ್ಗಳಾಗಿರ್ಬೋದು, ಬಂಜೆತನ ಆಗಿರ್ಬೋದು, ಮತ್ತು ಅರ್ಲಿ ಪ್ಯೂಬರ್ಟಿ ಅನ್ನುವಂಥದ್ದು, ಇದೆಲ್ಲ ಹೆಚ್ಚಾಗ್ತಾ ಇದೆ. ಹಾಗಾದರೆ ಈ ವಸ್ತುಗಳು ಯಾವುದು ಅಂತ ನಾವು ನೋಡೋದಾದರೆ, ಇದನ್ನು ನಾವು ಝೀನೋ ಎಸ್ಟ್ರೋಜನ್ ಅಂತ ಈ ಗುಂಪಿಗೆ ನಾವು ಕರಿತೀವಿ. ಯಾವ ಯಾವ ವಸ್ತುಗಳಲ್ಲಿ ಈ ಝೀನೋ ಎಸ್ಟ್ರೋಜನ್ ಇದೆ ಅಂತ ನಾವು ನೋಡೋದಾದರೆ, ಈ ಎಸ್ಟ್ರೋಜನ್ ಥರ ಕೆಲಸ ಮಾಡುವುದು ಈ ವಸ್ತುಗಳೇನು ಮಾಡುತ್ತೆ ಅಂದರೆ, ನಮ್ಮ ಜೀವಕೋಶದ ಮೇಲೆ ರೆಸೆಪ್ಟಾರ್ಸ್ಗಳಂತ ಇರುತ್ತೆ. ಈ ಝೀನೋ ಎಸ್ಟ್ರೋಜನ್ಗಳೇನು ಮಾಡುತ್ತೆ, ನಮ್ಮ ದೇಹದ ಒಳಗಿರುವ ಎಸ್ಟ್ರೋಜನ್ ಥರನೇ ಆ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆದಾಗ ಏನು ಮಾಡುತ್ತೆ, ಹಲವಾರು ಜೀನ್ಸ್ಗಳನ್ನು ನಮ್ಮ ದೇಹದಲ್ಲಿ ಅದು ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ ಆ ಸಂದರ್ಭದಲ್ಲಿ ಬೇಡ ಆದರೂ ಸಹ ಕೆಲವೊಂದು ಪ್ರೋಟೀನ್ಗಳ ಬಿಡುಗಡೆಯಾಗುತ್ತೆ. ಇವುಗಳಿಂದಾಗಿ ಕ್ಯಾನ್ಸರ್ಗಳು ಬರುವಂಥ ಸಾಧ್ಯತೆ ಇದೆ, ಬಂಜೆತನ ಬರುವಂಥ ಸಾಧ್ಯತೆ ಇದೆ, ಮತ್ತು ಬಹಳ ಬೇಗ ಋತುಮತಿಯರಾಗೋದು, ಮತ್ತು ಬಹಳ ಬೇಗ ಹದಿಹರೆಯಕ್ಕೆ ಕಾಲಿಡುವಂಥದ್ದು, ಮತ್ತು ಹಾರ್ಮೋನಿನ ವೇರಿಯೇಷನ್ಗಳು, ಇವೆಲ್ಲದನ್ನು ನಾವು ನೋಡ್ತೀವಿ. ಹಾಗಾದರೆ ಯಾವುದು ಝೀನೋ ಎಸ್ಟ್ರೋಜನ್ ಅನ್ನೋದಾದರೆ, ಮೊದಲನೇದಾಗಿ ಪ್ಲಾಸ್ಟಿಕ್. ನಾವು ಎಲ್ಲ ದಿನ ಬಳಕೆಯಲ್ಲಿ ಏನೇನು ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡ್ತೀವಿ ಅವುಗಳು ಎಲ್ಲದರಲ್ಲೂ ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಎಸ್ ಅನ್ನುವುದು ಥ್ಯಾಲೇಟ್ಗಳು, ಇವೆಲ್ಲ ಬಹಳ ಪ್ರಮುಖವಾಗಿ ನಮಗೆ ಪ್ಲಾಸ್ಟಿಕ್ಕಲ್ಲಿ ಇರೋವಂಥದ್ದು. ಈ ಬಿಸ್ಫಿನಾಲ್ ಎ ಆಗಿರ್ಬೋದು, ಬಿಸ್ಫಿನಾಲ್ ಎಸ್ ಆಗಿರ್ಬೋದು, ಬಿಸ್ಫಿನಾಲ್ ಎಫ್ ಆಗಿರ್ಬೋದು, ಜೊತೆಗೆ ಥ್ಯಾಲೇಟ್ಗಳು, ಡಯಾಕ್ಸಿನ್ಗಳು, ಇವುಗಳೆಲ್ಲದನ್ನು ನಾವು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಇವುಗಳು ಏನು ಮಾಡುತ್ತೆ, ಈ ರಾಸಾಯನಿಕಗಳು ಪ್ಲಾಸ್ಟಿಕ್ನಲ್ಲಿರುತ್ತೆ. ಪ್ಲಾಸ್ಟಿಕ್ಕು ಬಳಕೆಯನ್ನು ನಾವು ಮಾಡ್ತಾ ಬಂದರೆ ಆ ಪ್ಲಾಸ್ಟಿಕ್ಕಲ್ಲಿರುವಂಥ ಈ ರಾಸಾಯನಿಕ ಅಂಶಗಳು ನಮ್ಮ ಆಹಾರದ ಜೊತೆ ಬೆರೆಯುತ್ತೆ, ನಮ್ಮ ದೇಹದ ಒಳಗಡೆ ಹೋಗುತ್ತೆ. ನಂತರ ಇವು ಏನು ಮಾಡುತ್ತೆ ಅಂದರೆ ER ಅಂತಂದರೆ ER ಆಲ್ಫಾ, ER ಬೀಟಾ ಅನ್ನೋದು ಎರಡು ಎಸ್ಟ್ರೋಜನ್ ರೆಸೆಪ್ಟಾರ್ಗಳು. ER ಅಂದರೆ ಅಂದರೆ ಎಸ್ಟ್ರೋಜನ್, R ಅಂದರೆ ರೆಸೆಪ್ಟಾರ್ ಅಂತ. ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ, ಎಸ್ಟ್ರೋಜನ್ ರೆಸೆಪ್ಟಾರ್ ಬೀಟಾ, ಇವುಗಳ ಮೇಲೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅಲ್ಲಿ ಎಸ್ಟ್ರೋಜನ್ ದೇಹ ಬಿಡುಗಡೆ ಮಾಡಿಲ್ಲ, ಕಾರಣ ಆ ಸಂದರ್ಭಕ್ಕೆ ಬೇಕಾಗಿಲ್ಲ. ಯಾವಾಗ ಬೇಕು ಎಸ್ಟ್ರೋಜನ್ನು ಆವಾಗ ಮಾತ್ರ ದೇಹ ಬಿಡುಗಡೆ ಮಾಡೋಂಥದ್ದು. ಆದರೆ ಹೊರಗಡೆಯಿಂದ ದೇಹಕ್ಕೆ ಸೇರ್ಪಡೆಯಾಗುವ ಈ ರಾಸಾಯನಿಕಗಳು ಹಾರ್ಮೋನಿನ ಥರ ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ.
ಇದು ಗರ್ಭಾವಸ್ಥೆಯಲ್ಲಿ ತಾಯಿ ಏನಾದರೂ ಅತಿಯಾಗಿ ಈ ರಾಸಾಯನಿಕಗಳಿಗೆ ಒಂದು ಎಕ್ಸ್ಪೋಸ್ ಆಗಿದ್ದರೆ ಅದು ಗಂಡು ಭ್ರೂಣ ಆಗಿದ್ರೂ ಸಹ ಹುಟ್ಟೋದು ಗಂಡೇನೇ ಅದು, ಆದರೆ XY ಇರುತ್ತೆ. ಆದರೆ ಹೆಣ್ಣಿನ ಕೆಲವೊಂದು ಕ್ಯಾರೆಕ್ಟರ್ಗಳು ಆ ಮಗುವಿನಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ನಾವು ನೋಡ್ತಿರೋಂಥ ಜೆಂಡರ್ ಓರಿಯೆಂಟೇಷನ್ ಅಂತ ಏನು ಕರಿತೀವಿ, ಅಂದರೆ ಗಂಡು ಮಗು ಥರ ಹುಟ್ಟುತ್ತೆ ಆದರೆ ಹೆಣ್ಣಿನ ನಡವಳಿಕೆ ಹೆಚ್ಚಾಗಿರುತ್ತೆ. ಅದು ಟ್ರಾನ್ಸ್ ವಿಮೆನ್ ಅಂತ ನಾವು ಏನು ಕರಿತೀವಿ. ಇಂಥದ್ರಲ್ಲಿ ಗಂಡಸು ಆದರೆ ಹೆಂಗಸಿನ ಥರ ಅವರು ಇರೋದಕ್ಕೆ ಇಷ್ಟಪಡ್ತಾರೆ. ಅವರ ನಡವಳಿಕೆ ಆಗಿರ್ಬೋದು, ಹಾವಭಾವ ಆಗಿರ್ಬೋದು, ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಸಹ ಆಗುತ್ತೆ. ಇದಕ್ಕೆ ಕಾರಣ ಗಂಡಸರಲ್ಲಿ ಹೆಚ್ಚಾದ ಎಸ್ಟ್ರೋಜನ್, ಫೀಮೇಲ್ ಹಾರ್ಮೋನ್ಗಳು ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಪ್ಲಾಸ್ಟಿಕ್ನ ಬಳಕೆ, ಪ್ಲಾಸ್ಟಿಕ್ ಒಂದು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದೆ. ಪುಟ್ಟ ಮಕ್ಕಳಿಗೆ ನಾವು ಅತಿಯಾಗಿ ಈ ಪ್ಲಾಸ್ಟಿಕ್ ಆಟ ಸಾಮಾನು ಕೊಡ್ತೀವಲ್ಲ, ಅದರಲ್ಲೂ ಸ್ವಲ್ಪ ಒಳ್ಳೆಯ ಪ್ಲಾಸ್ಟಿಕ್ ಇರಬೇಕು. ಆ ಮಕ್ಕಳುಗಳು ಬಾಯಿಗೆ ಹಾಕೊಳ್ಳುತ್ತೆ, ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ. ಅದು ಆ ಮಗುವಿನ ದೇಹ ಪ್ರವೇಶ ಮಾಡದ ಹಾಗೆ ನೋಡ್ಕೋಬೇಕು. ಇದರ ಜೊತೆಗೆ ಈಗಾಗಲೇ ಪ್ಲಾಸ್ಟಿಕ್ಕಿನ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಪ್ಲಾಸ್ಟಿಕ್ಕಿನಲ್ಲಿ ಪಾಕೆಟ್ಗಳಲ್ಲಿ ನಾವು ಸಾಂಬಾರಾಗಲಿಬೋದು ಅಥವಾ ಬಿಸಿಯಾಗಿರೋಂಥದ್ದನ್ನು ಹಾಕ್ಕೊಂಡು ತರೋಂಥದ್ದೇ ಆಗಲಿ, ಆ ಕಂಟೈನರ್ಗಳನ್ನ ಬಳಸೋದೇ ಆಗಲಿ, ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಎಸ್, ಥ್ಯಾಲೆಟ್ ಡೈಆಕ್ಸೈಡ್ ಇವುಗಳೆಲ್ಲ ದೇಹಕ್ಕೆ ಪ್ರವೇಶ ಮಾಡಿ ಅಲ್ಲಿ ಎಸ್ಟ್ರೋಜನ್ ಥರ ಕೆಲಸ ಮಾಡೋದ್ರಿಂದ ಅತಿಯಾದ ಎಸ್ಟ್ರೋಜನ್, ಮಹಿಳೆಯರಿಗೂ ಸಹ ಅತಿಯಾದ ಎಸ್ಟ್ರೋಜನ್ ದೇಹದಲ್ಲಿ ಹೋದರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಒವೇರಿಯನ್ ಕ್ಯಾನ್ಸರ್ ಬರುತ್ತೆ, ನಾನಾ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ. ನಂತರ ಈ ಒಂದು ಝೀನೋ ಎಸ್ಟ್ರೋಜನ್ನು ನಾವು ಎಲ್ಲಿ ಹೆಚ್ಚಾಗಿ ನೋಡ್ತೀವಿ ಅಂತಂದರೆ ಸೌಂದರ್ಯ ವರ್ಧಕಗಳು. ಇದರಲ್ಲಿ ಪ್ಯಾರಾಬಿನ್ ಅಂತ ಕರಿತೀವಿ. ಈ ಪ್ಯಾರಾಬಿನ್ ಸಹ ಒಂದು ಝೀನೋ ಎಸ್ಟ್ರೋಜನ್. ಸಾಮಾನ್ಯವಾಗಿ ಮಹಿಳೆಯರು ಬಳಸುವ ಹಲವಾರು ಸೌಂದರ್ಯ ವರ್ಧಕಗಳಲ್ಲಿ ಈ ಝೀನೋ ಎಸ್ಟ್ರೋಜನ್ಗಳ ಕೆಮಿಕಲ್ಗಳು ಇರುತ್ತೆ. ಪ್ಯಾರಾಬಿನ್ ಆಗಿರ್ಬೋದು. ಇವುಗಳೇನಾಗುತ್ತೆ ಅಂತಂದರೆ ಚರ್ಮದ ಮುಖಾಂತರ ದೇಹವನ್ನು ಸೇರುತ್ತೆ. ಆಮೇಲೆ ನಾವು ಕೈಯನ್ನು ಸರಿಯಾಗಿ ಶುಚಿಗೊಳಿಸದೇ ಇದ್ದಂಥ ಪಕ್ಷದಲ್ಲಿ ಇಂಜೆಕ್ಷನ್ ಅಂತ ಆಹಾರದ ಮುಖಾಂತರನೂ ಹೋಗ್ಬೋದು. ಹಾಗಾಗಿ ಇವುಗಳ ಬಳಕೆ, ದೇಹ ಚರ್ಮ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಈ ಸೌಂದರ್ಯ ವರ್ಧಕದಲ್ಲಿ ಪ್ಯಾರಾಬಿನ್ ಫ್ರೀ ಇರೋಂತಹ ಸೌಂದರ್ಯ ವರ್ಧಕನ ನಾವು ಬಳಕೆ ಮಾಡಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಬ್ರ್ಯಾಂಡೆಡ್ ಐಟಮ್ ಅಂತ ನಾವು ಏನಂತೀವಿ, ಬ್ರ್ಯಾಂಡೆಡ್, ಈಗ ಲ್ಯಾಕ್ಮೆ ಆಗಿರ್ಬೋದು, ನಾನು ಒಂದು ಉದಾಹರಣೆ ಹೇಳಿದೆ. ಈ ಥರದ್ದು ಬೇಕಾದಷ್ಟು ಫೇಸಸ್ ಅಂತ ಇದೆ, ಬೇಕಾದಷ್ಟು ಈ ಥರದ್ದು ಒಂದು ಬೇರೆ ದೇಶದ್ದು ಆಗ್ಬೋದು, ನಮ್ಮದೇ ಆಗಿರಬಹುದು. ಇಲ್ಲಿ ಅವ್ರೇನು ಮಾಡಿರ್ತಾರೆ ಅಂದರೆ ಈ ಸೌಂದರ್ಯ ವರ್ಧಕದಲ್ಲಿ ಪ್ಯಾರಾಬಿನ್ ಜಾಸ್ತಿ ಇರದಿದ್ದ ಹಾಗೆ ಅದನ್ನು ನೋಡಿರ್ತಾರೆ. ಮತ್ತು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಈ ಸೌಂದರ್ಯ ವರ್ಧಕ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡುವುದಿಲ್ಲ ಅಂತ ಮನಗಂಡ ಮೇಲೆ ಅವುಗಳನ್ನು ಮಾರುಕಟ್ಟೆಗೆ ತಂದಿರ್ತಾರೆ. ಹಾಗಾಗಿ ಅಂಥವುಗಳ ಬಳಕೆಯನ್ನು ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ಕ್ರೀಮ್ಗಳು, ನಾವು ಬಳಸುವ ಕ್ರೀಮ್ ಆಗ್ಬೋದು, ಲೋಷನ್ ಆಗ್ಬೋದು, ಪರ್ಫ್ಯೂಮ್ ಆಗ್ಬೋದು, ಡಿಯೋಡ್ರೆಂಟ್ ಆಗ್ಬೋದು, ಇವುಗಳಲ್ಲಿ ಹೆಚ್ಚಾದ ಝೀನೋ ಎಸ್ಟ್ರೋಜನ್ ಪ್ರಮಾಣ ಹೆಚ್ಚಿರೋದ್ರಿಂದ ಎಷ್ಟು ಬೇಕು, ಯಾವ ಸಂದರ್ಭಕ್ಕೆ ಬೇಕು ಅಷ್ಟು ಮಾತ್ರ ಇವುಗಳ ಬಳಕೆ ಸೂಕ್ತ. ಯಾವುದೋ ಒಂದು ಸಮಾರಂಭ ಇದೆ, ಅಂಥ ಸಮಾರಂಭ ಇದ್ದಾಗ ಅದನ್ನು ಬಳಕೆ ಮಾಡಬಹುದು. ಡಿಯೋಡ್ರೆಂಟ್ ಆಗ್ಬೋದು, ಪರ್ಫ್ಯೂಮ್ ಆಗ್ಬೋದು. ಸದಾಕಾಲ ಇವುಗಳನ್ನು ಬಳಕೆ ಮಾಡದೆ ಕೆಲವು ನೈಸರ್ಗಿಕವಾಗಿ ದೊರಕುವಂತಹ ಈಗ ಗಂಧದ ಪೌಡ್ರ್ ಆಗಿರಬಹುದು, ಬೇರೆ ಬೇರೆ ಥರದ್ದು, ಈವನ್ನು ಮನೆಯಲ್ಲೇ ನಾವು ಮುಖಕ್ಕೆ ಹೆಸರು ಬೇಳೆ ಹಿಟ್ಟು, ಕಡಲೆ ಹಿಟ್ಟು ಇವುಗಳನ್ನು ಸಹ ಬಳಕೆ ಮಾಡ್ತೀವಿ. ಸಿಕ್ಕ ಪುಡಿಯನ್ನು ಬಳಕೆ ಮಾಡ್ಬೋದು. ಈ ರೀತಿ ಅಂದರೆ ಶಾಂಪೂ, ಸೋಪು ಇವುಗಳ ಬದಲಿಗೆ ಇವುಗಳನ್ನು ಎಲ್ಲೋ ಒಂದು ಆಲ್ಟರ್ನೇಟ್ ಆಗಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಇವು ನಮ್ಮ ದೇಹಕ್ಕೆ ಹೋಗುವುದನ್ನು ನಾವು ತಡೆಗಟ್ತೀವಿ. ಇನ್ನೊಂದು ಪೆಸ್ಟಿಸೈಡ್ಗಳು, ಬಹಳಷ್ಟು ಪೆಸ್ಟಿಸೈಡ್ಗಳು, DDT ಆಗ್ಬೋದು, ಅಲ್ಟ್ರಾಝಾನ್ಗಳು, ಇವೆಲ್ಲ ಏನಾಗುತ್ತೆ ಅಂತಂದರೆ ಝೀನೋ ಎಸ್ಟ್ರೋಜನ್ ಥರ ಕೆಲಸ ಮಾಡುತ್ತೆ ದೇಹದ ಒಳಗಡೆ ಹೋದಾಗ. ಹಾಗಾಗಿ ನಾನಾ ರೀತಿಯ ಕ್ಯಾನ್ಸರ್ಗಳಿಗೆ ಮನುಷ್ಯ ಇತ್ತೀಚಿನ ದಿನದಲ್ಲಿ ಹೆಚ್ಚು ಹೆಚ್ಚು ತುತ್ತಾಗುತ್ತಿರುವುದು ಇದೇ ಕಾರಣಕ್ಕೆ. ಇವುಗಳು ನಾವು ತರಕಾರಿಗಳನ್ನು ತಂದಾಗ ಅದನ್ನು ಸರಿಯಾಗಿ ಶುಚಿಗೊಳಿಸಿ ಸೇವನೆ ಮಾಡೋಂಥದ್ದೇ ಆಗಲಿ, ಅಥವಾ ಆರ್ಗ್ಯಾನಿಕ್ ಫುಡ್ ಅಂತ ನಮಗೆ ಗೊತ್ತಿದೆ, ಹಸುವಿನ ಗೊಬ್ಬರ, ದನದ ಗೊಬ್ಬರ ಅಂತ ಏನಂತೀವಿ, ಅದು ಹಾಕಿ ಬೆಳೆದಿರೋ ಅಂಥದ್ದು. ಆದಷ್ಟು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಇರುವಂತಹ ಆಹಾರಗಳು, ಹಣ್ಣುಗಳು, ತರಕಾರಿಗಳನ್ನು ಸೇವನೆ ಮಾಡಬೇಕು. ಬೇವಿನ ಎಣ್ಣೆಯನ್ನು ಕೆಲವರು ಬಳಸ್ತಾರೆ ಕೀಟಗಳಿಂದ ಮುಕ್ತಿ ಪಡೆಯಲು. ಇಂತಹದನ್ನು ಹೆಚ್ಚು ಹೆಚ್ಚು ಇರುವುದನ್ನು
ಮನವರಿಕೆ ಮಾಡಿಕೊಂಡು ಅಂಥವುದನ್ನು ಬಳಕೆ ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ಈ ಝೀನೋ ಎಸ್ಟ್ರೋಜನ್ ದೇಹದಲ್ಲಿ ಲೋಡ್ ಇರುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು. ಗೃಹೋಪಯೋಗಿ ವಸ್ತುಗಳಲ್ಲೂ ಸಹ ಬಹಳಷ್ಟು ಝೀನೋ ಎಸ್ಟ್ರೋಜನ್ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ನೆಲ ಒರೆಸೋಕ್ಕೆ ಬಳಸುವಂತಹ ಸೋಪ್ಗಳಾಗಿರಬಹುದು, ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಬಳಸೋಂತಹದ್ದು, ನಾವು ಸುಮಾರು ಡಿಶ್ ವಾಷರ್ಗಳನ್ನೆಲ್ಲ ಬಳಸ್ತೀವಲ್ಲ, ಈ ಎಲ್ಲದರಲ್ಲೂ ಝೀನೋ ಎಸ್ಟ್ರೋಜನ್ಗಳು ಇದೆ. ಹಾಗಾಗಿ ಎಲ್ಲ ರಾಸಾಯನಿಕಗಳನ್ನು ವಿಜ್ಞಾನಿಗಳು ಅದೊಂದು ಪಟ್ಟಿಗೆ ಸೇರಿಸಿದ್ದಾರೆ. ಹಾಗಾಗಿ ಅದರಲ್ಲಿ ಇರದಿದ್ದ ಹಾಗೆ, ಈಗ ನಾವು ಒಂದು ತಟ್ಟೆನ ತೊಳೆದಿರ್ತೀವಿ, ಅಲ್ಲಿ ಅದರ ಅಂಶ ಇರದಿದ್ದ ಹಾಗೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಎಲ್ಲ ಹೊರಗಡೆ ಕೆಲಸ ಮಾಡೋದ್ರಿಂದ ಕೆಲಸದವರನ್ನು ನಾವು ಅವಲಂಬಿತರಾಗಿರ್ತೀವಿ. ಅವರು ಸರಿಯಾಗಿ ಅದನ್ನು ಕ್ಲೀನ್ ಮಾಡಿದ್ರೆ ಅದು ನಮ್ಮ ಆಹಾರದಲ್ಲಿ ಹೋಗೋದಿಲ್ಲ. ಇಲ್ಲ ಅಂದರೆ ನಮ್ಮ ಆಹಾರ ಸೇವನೆಯ ಜೊತೆಗೆ ಈ ಝೀನೋ ಎಸ್ಟ್ರೋಜನ್ಗಳು ಸಹ ದೇಹವನ್ನು ಸೇರುವ ಎಲ್ಲ ಸಾಧ್ಯತೆಗಳು ಇದೆ. ಇದರ ಜೊತೆಯಲ್ಲಿ ಈ ಝೀನೋ ಎಸ್ಟ್ರೋಜನ್ಗಳನ್ನು ಪ್ಯಾಕಿಂಗ್ಗಳಲ್ಲಿ ಬಹಳ ಜಾಸ್ತಿ ಬಳಸ್ತಾರೆ. ಉದಾಹರಣೆಗೆ ರೆಡಿ ಟು ಈಟ್ ಅಂತ ನಾವು ತಗೊಂತೀವಿ. ಈ ರೆಡಿ ಟು ಈಟ್ಗಳು ಟಿನ್ಗಳಲ್ಲಿ ಕ್ಯಾನ್ಗಳಲ್ಲಿ ಬರೋಂಥದ್ದು. ಅದಕ್ಕೆ ಎಪಾಕ್ಸಿ ಲೈನಿಂಗ್ನ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ ಅದು ಹಾಳಾಗದೇ ಇದ್ದಾಗೆ, ಎಲ್ಲೂ ಗಾಳಿ ಒಳಗಡೆ ಹೋಗದಿದ್ದ ಹಾಗೆ ಅದನ್ನು ತಡೆಗಟ್ಟಕ್ಕೆ. ಈ ಎಪಾಕ್ಸಿ ಲೈನಿಂಗ್ ಎಲ್ಲಿರುತ್ತೆ ಅದೂ ಸಹ ಆಹಾರದ ಒಳಗಡೆ ಸೇರ್ಕೊಳ್ಳಿರುತ್ತೆ. ಏಕೆಂದರೆ ತಿಂಗಳಾನುಗಟ್ಟಲೆ ಆ ಆಹಾರವನ್ನು ಹಾಗೆ ಇಟ್ಟಿರ್ತಾರೆ, ಅದು ಏನೂ ಕೆಡೋದಿಲ್ಲ. ಅದನ್ನು ಸೇವನೆ ಮಾಡಿದಾಗ ಅದರಿಂದ ಬೇರೆ ಥರದ ನಮಗೆ ತೊಂದರೆ ಆಗದಿದ್ದರೂ ಸಹ ಝೀನೋ ಎಸ್ಟ್ರೋಜನ್ಗಳು ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ದೇಹದಲ್ಲಿ ಇವುಗಳ ಲೋಡ್ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಮತ್ತು ಇತ್ತೀಚೆಗೆ ನೀವು ಎಲ್ಲ ನೋಡಿರ್ಬೋದು, ನಮಗೆ ಯಾವುದೇ ಹೋಟೆಲ್ ಹೋಗ್ಬೋದು, ಎಲ್ಲೇ ಹೋದ್ರೂ ನಮಗೆ ಆ ಬಿಲ್ ಕೊಡ್ತಾರೆ. ಆ ಬಿಲ್ ಅಂದರೆ ಥರ್ಮಲ್ ರೆಸಿಪ್ಟ್ ಅಂತ ಅದನ್ನು ನಾವು ಹೇಳ್ಬೋದು. ಮೊದಲು ಪೇಪರಲ್ಲಿ ಇರ್ತಿತ್ತು, ಈಗ ಒಂಥರ ವ್ಯಾಕ್ಸಿ ಥರ ಇರುತ್ತೆ, ಅದು ಪೇಪರ್ ಅಲ್ಲ, ಅದನ್ನು ಥರ್ಮಲ್ ರೆಸಿಪ್ಟ್ ಅಂತ ಕರಿತೀವಿ. ಈ ಥರ್ಮಲ್ ರೆಸಿಪ್ಟಿನ ಮುಖಾಂತರವೂ ಅದರಲ್ಲೂ ಅತಿಯಾಗಿ ಹೆಚ್ಚು ಈ ಝೀನೋ ಎಸ್ಟ್ರೋಜನ್ ಇರುವಂತಹ ಕೆಮಿಕಲ್ನ ಬಳಕೆ ಮಾಡಿರ್ತಾರೆ. ಅದನ್ನು ನಾವು ಮುಟ್ಟಿದಾಗ ಡರ್ಮಲ್, ಇದು ಯಾವ ರೀತಿ ದೇಹಕ್ಕೆ ಹೋಗುತ್ತೆ ಅಂತಂದರೆ ಚರ್ಮದ ಮುಖಾಂತರ ಹೋಗ್ಬೋದು, ಆಹಾರದ ಮುಖಾಂತರ ಹೋಗ್ಬೋದು, ಉಸಿರಾಡಿದ ಮುಖಾಂತರ ದೇಹವನ್ನು ಪ್ರವೇಶಿಸುವ ಸಾಧ್ಯತೆ ಇರೋದರಿಂದ ಈ ಒಂದು ಝೀನೋ ಎಸ್ಟ್ರೋಜನ್ಗಳು ದೇಹಕ್ಕೆ ಹೋದಾಗ ನಾನಾ ರೀತಿಯ ಕಾಯಿಲೆಗಳನ್ನು ಅದು ಉಂಟು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಇದರಿಂದ ತೊಂದರೆ ಜಾಸ್ತಿ. ಕಾರಣ ಅವರಲ್ಲಿ ದೇಹದಲ್ಲಿ ಇದನ್ನು ಕ್ಲಿಯರ್ ಮಾಡೋ ಅಂಥದ್ದು, ನಿರ್ವಿಷಯುಕ್ತ ಮಾಡುವಂತಹ ಎನ್ಸೈಮ್ಸ್ಗಳು, ಆ ಒಂದು ನಮ್ಮ ಲಿವರಲ್ಲಿ ಇರುವಂಥ ಎನ್ಸೈಮ್ಗಳು ಅಷ್ಟು ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಇನ್ನೂ ರೋಗ ಪ್ರತಿರೋಧಕ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ. ಆಮೇಲೆ ಮಕ್ಕಳಲ್ಲಿ ಓಪನ್ ಎಪಿಜೆನೆಟಿಕ್ ಸಿಸ್ಟಮ್ ಇರುತ್ತೆ. ಅಂದರೆ ಇನ್ನು ಎಪಿಜೆನೆಟಿಕ್ ಅಂದರೆ DNA ಬದಲಾವಣೆ ಆಗದಿದ್ದರೂ DNA ಜೊತೆ ಇರುವ ರಾಸಾಯನಿಕ ಗುಂಪುಗಳಲ್ಲಿ ಬದಲಾವಣೆಯಾಗುವ ಎಲ್ಲ ಸಾಧ್ಯತೆಗಳು ಮಕ್ಕಳಲ್ಲಿ ಹೆಚ್ಚಿರುತ್ತೆ. ದೊಡ್ಡವರಾದ ಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಇದರಿಂದ ತೊಂದರೆ ಜಾಸ್ತಿ, ದೊಡ್ಡವರಿಗಿನ್ನ ಪುಟ್ಟ ಮಕ್ಕಳಿಗೆ ಇದರಿಂದ ತೊಂದರೆ ಜಾಸ್ತಿ. ಈ ಝೀನೋ ಎಸ್ಟ್ರೋಜನ್ಗಳಿಂದ ನರಕೋಶಗಳು ಸಹ ನಾಶ ಆಗುತ್ತೆ. ಹಿಪ್ಪೋ ಕ್ಯಾಂಪಸ್ ರೀಜನ್ಗೂ ಸಹ ತೊಂದರೆ ಆಗುತ್ತೆ. ಕಲಿಕೆಲಿ ಹಿಂದುಳಿತಾರೆ, ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಜೊತೆಯಲ್ಲಿ ಎಸ್ಟ್ರೋಜನ್ ಹಾರ್ಮೋನು ನಮ್ಮ ಜನನೇಂದ್ರಿಯಗಳ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಮುಂದಿನ ದಿನದಲ್ಲಿ ಬಂಜೆತನ ಆಗ್ಬೋದು, ಕ್ಯಾನ್ಸರ್ಗಳಾಗಬಹುದು, ಅಥವಾ ಬಹಳ ಬೇಗ ಪ್ಯೂಬರ್ಟಲ್ ಅಂದರೆ ಹದಿಹರೆಯಕ್ಕೆ, ಅವಕ್ಕೆ ಇನ್ನೂ ಆ ವಯಸ್ಸು ಇನ್ನೂ ಮಗು ಅದು, ಆದರೆ ಅದಕ್ಕೆ ಹದಿಹರೆಯದ ಎಲ್ಲ ಚಿಹ್ನೆಗಳನ್ನ ನಾವು ನೋಡಬಹುದು. ಹಾಗಾಗಿ ಝೀನೋ ಎಸ್ಟ್ರೋಜನ್ ಇದರ ಹೊರತಾಗಿ ಇನ್ನೊಂದು ಬಹಳ ಪ್ರಮುಖವಾದ ದಾರಿ ಇದೆ, ಅದರ ಮುಖಾಂತರ ದೇಹಕ್ಕೆ ಹೋಗುತ್ತೆ. ಅದು ಯಾವುದು ಅಂದರೆ ಆ್ಯನಿಮಲ್ ಪ್ರಾಡಕ್ಟ್ಸ್. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಚಿಕನ್ ಅಂದರೆ ಬಹಳ ಇಷ್ಟ. ಇತ್ತೀಚೆಗೆ ಗೊತ್ತು, ಬೇಕಾದಷ್ಟು MNC ಕಂಪನಿಗಳು ಅವುಗಳೇನು ಮಾಡುತ್ತೆ ಅಂದರೆ ಚಿಕನ್ನನ್ನು ಪ್ರಮೋಟ್ ಮಾಡುತ್ತೆ. KFC ಆಗ್ಬೋದು, ಮ್ಯಾಕ್ಡೊನಾಲ್ಡ್, ಬೇಕಾದಷ್ಟು ಇದೆ. ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ, ಅದು ನಾಲಿಗೆಗೆ ರುಚಿ. ಆದರೆ ಈ ನಾವು ಚಿಕನ್ ಅಂತ ಕೋಳಿನ ಏನು ಸೇವನೆ ಮಾಡ್ತೀವಿ, ಅದನ್ನು ಕೋಳಿಯನ್ನು ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಎಸ್ಟ್ರೋಜನ್ ಇರುವಂತಹ ರಾಸಾಯನಿಕಗಳನ್ನು ಅವುಗಳ ದೇಹಕ್ಕೆ ಕೊಟ್ಟಿರ್ತಾರೆ. ಕಾರಣ ಗ್ರೋತ್ ಹಾರ್ಮೋನ್ಸ್ಗಳಾಗಿರ್ಬೋದು, ಎಸ್ಟ್ರೋಜನ್ ಯುಕ್ತ ಕೆಲವೊಂದು ರಾಸಾಯನಿಕಗಳಾಗಿರ್ಬೋದು. ಕಾರಣ ಅವುಗಳು ಬೇಗ ದೊಡ್ಡದಾಗಬೇಕು, ಗಾತ್ರ ದೊಡ್ಡದಾಗಬೇಕು, ಬೇಗ ಈಲ್ಡ್ ಸಿಕ್ಕಬೇಕು. ಒಂದು ಸಣ್ಣ ಸಮಯ ಅವಕಾಶದಲ್ಲೇ ಬಹಳ ಬೇಗ ಅತಿಯಾದ ಇಳುವರಿಯನ್ನು ಪಡಿಬೇಕು ಅನ್ನುವ ಕಾರಣದಿಂದ ಅದನ್ನು ಅತಿಯಾಗಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಎಸ್ಟ್ರೋಜನ್ ಲೋಡು ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ಮುಂದಿನ ದಿನದಲ್ಲಿ
ಸಣ್ಣ ಮಕ್ಕಳಿಗೆ ಪ್ಯುಬರ್ಟಲ್ ಎಲ್ಲ ಏನು ಚಿಹ್ನೆಗಳಿರುತ್ತೆ, ಅದು ಋತುಮತಿಯರಾಗುವಂತಹದ್ದೇ ಆಗಲಿ ಅಥವಾ ಸಣ್ಣ ಮಕ್ಕಳು ಗಂಡು ಮಕ್ಕಳಿಗೆ ಅವುಗಳಲ್ಲಿ ಬಹಳಷ್ಟು ತೊಂದರೆಗಳೇ ಜಾಸ್ತಿ. ಎಸ್ಟ್ರೋಜನ್ ಜಾಸ್ತಿ ಆದರೆ ಹೆಣ್ಣಿನ ಥರ ನಡವಳಿಕೆ, ಹೆಣ್ಣಿನ ಒಂದು ಬದಲಾವಣೆ ಅವರ ದೇಹದಲ್ಲಿ ಆಗಲು ಆರಂಭ ಆಗುತ್ತೆ. ಹಾಗಾಗಿ ಇವುಗಳಿಂದ ಮುಕ್ತಿ ಪಡಿಬೇಕು ಅಂತಂದರೆ ಆದಷ್ಟು ಎಲ್ಲಿ ಸಾಧ್ಯನೋ ಪ್ಲಾಸ್ಟಿಕ್ ಬದಲು ಸ್ಟೀಲು ಅಥವಾ ಗ್ಲಾಸ್ಗಳನ್ನು ಬಳಕೆ ಮಾಡುವಂಥದ್ದು. ಆಹಾರವನ್ನು ನಾವು ನೀರನ್ನು ಶೇಖರಣೆ ಮಾಡೋದಂಥ ಸಂದರ್ಭದಲ್ಲಿ ಅದು ಒಂದು ತಾಮ್ರದ ತಂಬಿಗೆ ಆಗಿರಬಹುದು ಅಥವಾ ಫ್ಲಾಸ್ಕ್ಗಳಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ಕುಡಿಯೋಂಥದ್ದೇ ಆಗಲಿ. ತಟ್ಟೆಗಳು, ಪ್ಲಾಸ್ಟಿಕ್ ತಟ್ಟೆಗಳನ್ನು ಆದಷ್ಟು ನಿಷಿದ್ಧ ಮಾಡೋವಂಥದ್ದು. ಮತ್ತು ಪ್ಯಾರಾಬಿನ್ ಇರುವಂತಹ ಸೌಂದರ್ಯವರ್ಧಕಗಳನ್ನು ಕಡಿಮೆ ಮಾಡೋವಂಥದ್ದು. ಕೀಟನಾಶಕಗಳು ನಮ್ಮ ಆಹಾರದಲ್ಲಿ ಇರದಿದ್ದ ಹಾಗೆ ನೋಡಿಕೊಳ್ಳುವಂಥದ್ದು, ಎಚ್ಚರಿಕೆ ವಹಿಸುವಂಥದ್ದು. ಈ ರೀತಿ ಹಲವಾರು. ಮತ್ತು ನಾವು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನ್ ಸ್ಟಿಕ್ ತವಾನೇ ಎಲ್ಲರೂ ಬಳಕೆ ಮಾಡ್ತೀವಿ. ಕಾರಣ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲಿ ದೋಸೆ ಮಾಡೋದೇ ಆಗಲಿ, ಇಡ್ಲಿ ಮಾಡೋದೇ ಆಗಲಿ. ಅದರ ಬದಲು ಇನ್ನೂ ಕೆಲವರ ಮನೆಯಲ್ಲಿ ಕಬ್ಬಿಣದ ಹಂಚಿಟ್ಕೊಂಡು ಅದನ್ನು ದೋಸೆ ಮಾಡ್ತಾರೆ. ಅದು ನಿಜವಾಗ್ಲೂ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಕಾರಣ ಏನಂತಂದರೆ ಈ ನಾನ್ ಸ್ಟಿಕ್ ತವಾದಲ್ಲಿ ಇರುವಂತಹ ಅದರ ಕೋಟಿಂಗ್ ಏನಿರುತ್ತೆ, ಆ ಕೋಟಿಂಗಲ್ಲಿರುವಂತಹ ರಾಸಾಯನಿಕಗಳು ಸಹ ಝೀನೋ ಎಸ್ಟ್ರೋಜನ್ ಆಗಿ ಕೆಲಸ ಮಾಡೋದ್ರಿಂದ ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಈ ಒಂದು ಝೀನೋ ಎಸ್ಟ್ರೋಜನ್ ಯುಕ್ತ, ನಾನು ಈಗ ಏನೇನು ಹೇಳ್ಕೊಂಡು ಬಂದೆ, ಅವುಗಳನ್ನು ಕಡಿಮೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡ್ಕೋಬೋದು. ಬಹಳ ಮುಖ್ಯವಾಗಿ ಮಕ್ಕಳ ಆಟಿಕೆಗಳನ್ನು ಕೊಡಿಸಬೇಕಾದ್ರೆ ಎಚ್ಚರಿಕೆ ಇರಲಿ. ಅತೀ ಕಡಿಮೆ ದುಡ್ಡಿಗೆ ಸಿಕ್ಕುವಂತಹ ಪ್ಲಾಸ್ಟಿಕ್ ಪದಾರ್ಥಗಳನ್ನು ನಾವು ಕೊಟ್ಟಾಗ ಅದರಲ್ಲಿ ರೀಸೈಕ್ಲಿಂಗ್ ಮಾಡಿರ್ತಾರೆ, ಬಹಳಷ್ಟು ಕೆಮಿಕಲ್ಸ್ ಇರುತ್ತೆ. ಮಗು ಅದನ್ನು ಕಚ್ಚಬೋದು, ಅದನ್ನು ನೆಕ್ತಾ ಇರ್ಬೋದು ಆಟ ಆಡಬೇಕಾದ್ರೆ. ಆವಾಗ ಎಲ್ಲೋ ಒಂದು ಕಡೆ ಈ ವಿಷಯುಕ್ತ ಪದಾರ್ಥಗಳು ಅದರ ದೇಹಕ್ಕೆ ಹೋಗಿ ಅಲ್ಲಿ ಅದು, ಏಕೆಂದರೆ ಲಿವರ್ ಇನ್ನೂ ಚೆನ್ನಾಗಿ ಫಂಕ್ಷನಲ್ ಆಗಿರೋದಿಲ್ಲ, ಹಾಗಾಗಿ ನಿರ್ವಿಷಯುಕ್ತ ಮಾಡೋಕ್ಕಾಗೋದಿಲ್ಲ. ದೇಹ ಈ ಝೀನೋ ಎಸ್ಟ್ರೋಜನ್ನ ಹೊರ ಹಾಕೋಕ್ಕಾಗೋದಿಲ್ಲ ಮಕ್ಕಳಲ್ಲಿ. ಹಾಗಾಗಿ ದೇಹದಲ್ಲೇ ಅದು ಸೇರಿಕೊಂಡು ಹಲವಾರು ರೀತಿಯ ಆರೋಗ್ಯವಲ್ಲದ ಅನಾರೋಗ್ಯಕರವಾದ ಸಮಸ್ಯೆಗಳನ್ನು ಮಕ್ಕಳಿಗೆ ತಂದುಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳಿಂದ ಆದಷ್ಟು ದೂರ ಇರಿ. ನಮಸ್ಕಾರ.